ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಾತ್ರಿ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ರಾತ್ರಿದು ಸ್ವಲ್ಪ ನಾನು ಹಾಕ್ತೀನಿ. ಮುದ್ದೆ ಮತ್ತು ಸಾಂಬಾರು ಮಾಡೋದು, ಮೂಲಂಗಿ ಸಾಂಬಾರು ಮಾಡ್ತಿದ್ದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ, ಬಟ್ ಆಗಲಿಲ್ಲ. ಸೊ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಹೊಟ್ಟೆ ಹಸಿವಾಗಿತ್ತು. ಸೊ ಹಾಗಾಗಿ ಇದಕ್ಕೆ 2-3 ಸ್ಪೂನು ಬೀಟರಾಗಿ ಮಲ್ಟಿಗ್ರೈನ್ ಮಿಕ್ಸ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನೀವು ಪೇಸ್ಟ್ ಮಾಡಿಕೊಂಡು ಹಾಕೋಬೋದು, ಅಥವಾ ಈ ಥರ ಮುಂಚೆನೇ ನೀರಿಗೇ ಒಂದು 3 ಸ್ಪೂನು ಅಥವಾ 4 ಸ್ಪೂನು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಸಾಲ್ಟೆಲ್ಲ ಹಾಕಿ ಹಾಗೇ ನೀವು ಸ್ಟವ್ ಮೇಲೆ ಇಡ್ಬೋದು. ಗಂಟು ಇಲ್ಲದೆ ಇರೋ ಥರ ನೀವು ಮಾಡ್ಕೋಬೇಕು. ಬಿಸಿನೀರು ಕಾಯಿಸಿ ಪೇಸ್ಟ್ ಥರ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ಬಟ್ ನಾನು ಸುಮ್ಮನೆ ಪಾತ್ರೆ ಎಲ್ಲ ಗಲೀಜಾಗತ್ತೆ ಅನ್ನೋ ರೀಸನಿಗೋಸ್ಕರ ನಾನಿಲ್ಲಿ ಡೈರೆಕ್ಟ್ ಇದಕ್ಕೇ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಸ್ಟವ್ ಮೇಲೆ ಇಡ್ತಿದ್ದೀನಿ. ಇದನ್ನು 1 ಗ್ಲಾಸು ಮೊಸರು ಜೊತೆ ಅಥವಾ ಮಜ್ಜಿಗೆ ಜೊತೆ ಕುಡಿದ್ರೆ ಸಾಕು ಅನಿಸುತ್ತೆ, ಬೇರೆ ಏನು ಬೇಡ ಅಂತ ಅನಿಸುತ್ತೆ. ಬ್ರೇಕ್ಫಾಸ್ಟಿಗಂತೂ ರೀಪ್ಲೇಸಬಲ್ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್ ಅವಶ್ಯಕತೆಯೇ ಇರಲ್ಲ. ಸೊ ನೀವು ನೋಡ್ಬೋದು, ನಾನು ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದೆಲ್ಲ ಆಗಿದ ತಕ್ಷಣವೇ ಸ್ವಲ್ಪ ತಣ್ಣಗಾದ್ಮೇಲೆ, ನನಗೆ ಆ ತಣ್ಣಗಿರೋದು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ಇದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನ ಸೇರಿಸ್ಕೊಂಡು ಕುಡಿಯೋದ್ರಿಂದ ನನಗೂ ಸ್ವಲ್ಪ ಹೊಟ್ಟೆನೂ ತುಂಬುತ್ತೆ ಮತ್ತು ಹೆಲ್ತಿಗೂ ತುಂಬ ಆಗಿರೋದ್ರಿಂದ ನಾನು ಡೈಲಿ ಮಿಸ್ ಮಾಡಲ್ಲ. ಸೊ ಬ್ರೇಕ್ಫಾಸ್ಟ್ ಏನೂ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಯಾಕೋ ಮಾವಿನಕಾಯಿನ ತಿನ್ಬೇಕನ್ನಿಸ್ತಿತ್ತು. ಇಲ್ಲಿ ಮಾವಿನಕಾಯಿನ ಉಪ್ಪು ಖಾರ ಹಾಕ್ಕೊಂಡು ತಿಂದೆ. ಜೊತೆಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಬೆಲ್ಲದ್ದು ಪಾನಕ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಇವಾಗ ಮುದ್ದೆ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಮುದ್ದೆನ ನಾನು ಯಾವಾಗಲೂ ಇದರಲ್ಲೇ ಮಾಡೋದು. ಇದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇದು ಎಲ್ಲೆಲ್ಲಿಂದನೂ ಸ್ವಲ್ಪ ಯಾವ್ದ್ಯಾವ್ದು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೂ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಮಾಡ್ಕೊತಿದ್ದೀನಿ. ಮುದ್ದೆ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಹಾಗಾಗಿ ಮುದ್ದೆ ಜೊತೆಗೆ ನಾನು ಮೂಲಂಗಿ ಸಾಂಬಾರನ್ನ ಮಾಡ್ಕೊತಿದ್ದೀನಿ. ನೀವು ಯಾವ ಥರ ಮುದ್ದೆ ಮಾಡ್ಕೋತೀರಾ ಅನ್ನೋದನ್ನು ಹೇಳಿ. ಕೆಲವರು ಇದಕ್ಕೆ ಸ್ವಲ್ಪ ಅಕ್ಕಿ ಅಥವಾ ಅನ್ನ ಸೇರಿಸ್ಕೊಂಡು ಮಾಡ್ಕೋತಾರೆ, ನನಗೆ ಆ ಥರ ಇಷ್ಟ ಇಲ್ಲ. ಜೊತೆಗೆ ಮೂಲಂಗಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಮೂಲಂಗಿ ತಿನ್ನೋದ್ರಿಂದ ಮೋಷನ್ ಪ್ರಾಬ್ಲಮ್ ಇರಲ್ಲ. ಸೊ ಹಾಗಾಗಿ ನೀವು ಮೂಲಂಗಿ ಸಾಂಬಾರು ತಿಂತಾಯಿರಿ. ಸೊ ಅಡುಗೆ ಮಾಡಿಕೊಂಡು ಲಾಸ್ಟಿಗೆ ಇವಾಗ ಮುದ್ದೆ ಇಟ್ಟಿದ್ದೀನಿ. ಸಾಂಬಾರೆಲ್ಲ ಆಯಿತು, ರೈಸು ಆಗಿದೆ. ಇವಾಗ ಇದು ಮುದ್ದೆ ಆಗಿದ ತಕ್ಷಣವೇ ಊಟ ಮಾಡಬೇಕಷ್ಟೇ. ಅದಾದಮೇಲೆ ಮುದ್ದೆ ನನಗೆ ಸ್ವಲ್ಪ ತೆಳ್ಳಗಿರ್ಬೇಕು ಹಂಗಿದ್ರೆ ಇಷ್ಟ. ಸೊ ಹಾಗಾಗಿ ನಾನು ಅದೇ ಥರ ಮಾಡ್ಕೋತೀನಿ. ನೀವು ಯಾವ ಥರ ಮಾಡ್ಕೋತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಇವತ್ತು ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಂತು. ಇವಾಗಿನ ವಿಡಿಯೋನೂ ಫುಲ್ ಕಂಪ್ಲೀಟ್ ಆಗಲ್ಲ ಅಂದ್ಕೊಂಡಿದ್ದೀನಿ, ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದೇನೆಂದರೆ ಮಧ್ಯಾಹ್ನ ನಾನೇನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಮಾಲ್ಟ್ ಕುಡ್ದಿದ್ದೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ತಿನ್ನೋಕ್ಕಾಗಲಿಲ್ಲ. ನನಗೆ ಯಾಕೋ ಇವಾಗ ಒಂದು 3 ಡೇಸಿಂದ ಸ್ವಲ್ಪ ಹೊಟ್ಟೆ ನೋವು ಆ ಥರ ಇರೋದ್ರಿಂದ ನಾನು ಸ್ವಲ್ಪ ಊಟನ ಕಡಿಮೆ ಮಾಡ್ತಿದ್ದೀನಿ. ಮಾಲ್ಟು ಈ ಥರದ್ದನ್ನೇ ತಿಂತಾಯಿದ್ದೀನಿ. ಸೊ ನೋಡೋಣ ಏನಾಗತ್ತಂತ. ಡಾಕ್ಟ್ರ್ ಹತ್ರ ಒಂದ್ಸಲ ಹೋಗಬೇಕು, ತೋರಿಸ್ಬೇಕು, ನೋಡೋಣ ಏನು ಹೇಳ್ತಾರೆ. ರಾತ್ರಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬೆಳಿಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ತಮಿಳ್ನಾಡು ಸ್ಟೈಲಲ್ಲಿ ಪೊಂಗಲ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಯಾಕೆಂದರೆ ನನಗೂ ಯಾಕೋ ಸ್ವಲ್ಪ ಪೊಂಗಲ್ ತಿನ್ನಬೇಕಂತ ಅನ್ನಿಸ್ತಿದೆ. ಸೊ ನೋಡೋಣ, ಪೊಂಗಲ್ನ ಮಾಡೋಣ. ಹಾಗೇ ಬೀಟರ್ ಆಗಿದ್ದು ರಿಸಲ್ಟ್ ನಿಮಗೆ ಚೆನ್ನಾಗಿ ಸಿಗ್ತಿದೆ ಅಂತ. ಹೌದು, ನೀವು ನೋಡ್ತಿರ್ಬೋದು ನನ್ನ ಫೇಸಲ್ಲಿ ತುಂಬ ಪಿಂಪಲ್ಸ್ ಆಗಿತ್ತು. ಇವಾಗ ಡೇ ಬೈ ಡೇ ಕಡಿಮೆ ಆಗ್ತಿದೆ. ಸೊ ಪೊಂಗಲಿಗೆ ಏನೇನು ಬೇಕು ಅನ್ನೋದನ್ನು ನಾನು ಐಟಮ್ನ ತೋರಿಸ್ತೀನಿ. ಬೇಗನೆ ಆಗುತ್ತೆ. ನಿಮಗೆ ಬೇಗ ಬ್ರೇಕ್ಫಾಸ್ಟ್ ಬೇಕಂದರೆ
ಬೇಗ ಮಾಡ್ಕೋಬೋದು. ಸೊ ಹಾಗಾಗಿ ಸಿಂಪಲ್ ಅಂದರೆ ಸಿಂಪಲ್ ಆಗಿರುತ್ತೆ. ಸಿಂಪಲ್ಲು ಮತ್ತು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಜಾಸ್ತಿ ಕೆಲಸ ಇದ್ದರೆ ಬೇಗ ಮಾಡಿ ನಿಮ್ಮ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸರಿ, ಬನ್ನಿ ಪೊಂಗಲ್ ಮಾಡೋದಕ್ಕೆ ಏನೇನು ಬೇಕಂತ ಆ ಐಟಮ್ನ ನಾನು ತೋರಿಸ್ತೀನಿ. ಇವಾಗ ಇದಕ್ಕೆ 1 ಗ್ಲಾಸ್ ಅಕ್ಕಿ ಹಾಕೋತಿದ್ದೀನಿ. ಈ 1 ಗ್ಲಾಸಿಗೆ ಒಂದು 3/4 ಕಪ್ಪಷ್ಟು ಹೆಸರುಬೇಳೆ ಸೇರಿಸ್ಕೊತಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡೋಣ. ಕೆಲವರು 1:1 ಹಾಕೋತಾರೆ, ಬಟ್ ನಾನು ಹಾಕೋದಿಲ್ಲ ಇಲ್ಲಿ. ಸೊ ಇವಾಗ ಇದನ್ನು ವಾಶ್ ಮಾಡಿಕೊಂಡು ಕುಕ್ಕರಿಗೆ ಹಾಕಿ ವಿಷಲ್ ಹೊಡ್ಸೋಣ. ಒಂದು 3-4 ವಿಷಲ್ ಹೊಡ್ಸಿದ್ರೆ ಸಾಕಾಗತ್ತೆ. ಇವಾಗ ತೊಳೆದು ಇಟ್ಕೊಂಡಿರೋ ಅಂಥ ಅಕ್ಕಿ ಮತ್ತು ಹೆಸರು ಬೇಳೆನ ಕುಕ್ಕರಿಗೆ ಹಾಕೋತಿದ್ದೀನಿ. ಇದಕ್ಕೆ ಇವಾಗ ನಾನು 4 ಗ್ಲಾಸ್ ನೀರನ್ನ ಸೇರಿಸ್ಕೊತಿದ್ದೀನಿ. ಮುದ್ದೆ ಥರ ಆಗಬಾರ್ದು, ಅಂಟಬಾರ್ದು ಅನ್ನೋದಕ್ಕೋಸ್ಕರ 2 ಡ್ರಾಪ್ ಎಣ್ಣೆ ಸೇರಿಸ್ಕೊತಿದ್ದೀನಿ. ಸೊ ಇವಾಗ ಇದನ್ನು 4 ವಿಷಲ್ ಹೊಡ್ಸೋಣ. ನಾನು ಹೊರಗಡೆ ಮೊಸರನ್ನ ನಾನು ಯೂಸ್ ಮಾಡಲ್ಲ, ಮನೆಯಲ್ಲೇ ಮಾಡ್ಕೊತೀನಿ. ಇವಾಗ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನು ಮರೆತುಬಿಟ್ಟಿದ್ದೆ, ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ಬಿಸಿ ಮಾಡಿದ ತಕ್ಷಣವೇ ನಾನು ಹಾಕ್ತೀನಿ. ಇದೇ ಮಧ್ಯಾಹ್ನಕ್ಕಾಗತ್ತೆ. ನೀವು ಹೊರಗಡೆ ಮೊಸರು ತಿನ್ನೋದಕ್ಕಿಂತ ನೀವು ಮನೆಯಲ್ಲೇ ಮೊಸರು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಂತಲೇ ಹೇಳ್ತೀನಿ. ಸೊ ಆದಷ್ಟು ಮನೆಯಲ್ಲೇ ಕುಕ್ ಮಾಡಿಕೊಂಡು ಅಥವಾ ಏನೇ ಮಾಡೋದಿದ್ರೂ ಮನೆಯಲ್ಲೇ ಮಾಡ್ಕೊತೀನಿ. ಸೊ ಇದರಲ್ಲೇ ಹಾಕೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಈ ಬಾಕ್ಸಿಗೆ ಶಿಫ್ಟ್ ಮಾಡ್ಕೋತೀನಿ. ಇದಕ್ಕೆ 2 ಸ್ಪೂನ್ ಮೊಸರನ್ನ ನಾನು ಸೇರಿಸ್ಕೊತೀನಿ. 2-3 ಸ್ಪೂನ್ ನಮಗೆ ಬೇಕಾಗಿ. ಸೊ ಮಧ್ಯಾಹ್ನಕ್ಕೆ ಮೊಸರು ರೆಡಿ. ಸೊ ಮೊಸರು ರೆಡಿ. ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟನ್ನು ನಾನೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಟೈಮಲ್ಲಿ ಸ್ವಲ್ಪ ಟಯರ್ಡ್ ಅನಿಸುತ್ತೆ, ಸುಸ್ತು ಅನಿಸುತ್ತೆ. ಸೊ ನೋಡೋಣ ಇನ್ನು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಾನೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಫೈನಲಿ ಪೊಂಗಲ್ ರೆಡಿ ಆಗಿದೆ. ಪೊಂಗಲ್ ಜೊತೆಗೆ ನಾನು ಚಟ್ನಿನೂ ಮಾಡಿದ್ದೆ. ಇದಾಗಿತ್ತು ನನ್ನ ಒಂದು ಸಿಂಪಲ್ ಡೈಲಿ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.